ಬರುವಾಗ ಬಾಬಾ ಅಂತ ಮಾರುತಿ ಒಂದು ಒತ್ತಾಯ ಮಾಡೋದು ನೋಡಬೇಕು. ಬಂದ ಮೇಲೆ ನಾವು ಹೋಗಂತ ಹೇಳಿದ್ದೆ ಗೊತ್ತಾಗುದಿಲ್ಲ ಅಂತ ಹೇಳ್ತಾರೆ. ಅದ್ ವಿಷಯ ನಿಂಗೆ ಗೊತ್ತಿಲ್ಲ. ಈ ಒತ್ತಾಯ ಮಾಡಿ ಕರ್ಕೊಂಡು ಬರೋದು ನಾವು ಹೌದು, ಒಂದು ಕಷ್ಟಪಟ್ಟು ಅವ್ರನ್ನ ಬೆಳೆಸುವುದು ಹೌದು. ಅವ್ರು ಬೆಳೆದ ಮೇಲೆ ಯಾರೋ ಬರುವುದು ಮರೆ ಅವ್ರು ತಗೊಂಡು ಹೋಗುದು ವಿಷಯ. ನಾವ್ ಎಂತ ಇದ್ರು ನಮ್ಮ ಚೀಲ ಹಿಡ್ಕೊಳ್ಳಿಕ್ಕೆ ಯಾರು ಅದು ಒಂದು ಅದು ಯಾಕಿಲ್ಲ ಗೊತ್ತುಂಟ. ನೀನ್ ಹಿಡ್ಕೊಳ್ತೆ ಅಂತ ಹೇಳಿದ್ರು ನಿನ್ನ ಚೀಲ ನೀ ಕೊಡು ಜಾತಿಯೋ ಅಲ್ಲ. ಅದು ಬುದ್ಧಿವಂತಿಕೆ. ನಮ್ಮ ವಿಶ್ವಾಸವನ್ನು ನಾ ಕೊಟ್ಟು ಮತ್ತೆ ನಮ್ಗೆ ಇದ್ದದ್ದು ತಾವು ತಗೊಂಡು ಹೋದ್ರೆ ತಗೊಳ್ಳೋದು. ಏನು ಮಾಡೋಣ ಹೇಳು. ಮನೆಯಿಂದ ಹೊರಡುವಾಗ ನಿನ್ನನ್ನ ಕಂಡಾಗ ನನ್ನ ಮನಸ್ಸಿನಿಂದ ಲಕ್ಷ್ಮಣ ಹೇಳು 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 ಎನ್ನುವ ಹಾಗೆ ಬರ್ತಾ ಉಂಟು. ಅಂದ್ರೆ ತಮ್ಮ ಎನ್ನುವ ಭಾವನೆ ಉಂಟು. ಭಾವನೆ ಉಂಟು. ಸರಿ ಸರಿ ಸರಿ. ಆದ್ರೂ ಮುಖ ನೋಡಿದ್ರೆ ಲಕ್ಷ್ಮಣ ನೆನಪೇ ಆಗುದಿಲ್ಲ. ಅಂದ್ರೆ ಹನುಮಂತ ನೆನಪೇ ಆಗುದು. ಹರಕೆ ಬಾಕಿ ನಿನಗೆ ಆಂಜನೇಯನ ಹರಕೆ ಬಾಕಿ ಉಂಟು. ಅದಕ್ಕೆ ಕೋಸ ಎಳ್ಳೆಣ್ಣೆ ಹಾಕ್ತೆ ಅಂತ ಹೇಳ್ಕೊಂಡಿದ್ರು ಏನು ಹಿರಿಯವರು. ಎಲ್ಲಿಗೆ ಶಾಲೆಗ್ರಾಮಕ್ಕೆ ಹೋಗಿ ಹಾಕೋ. ಯಾವ ಹರಕೆ ಬಾಕಿ ಯಾಕಂದ್ರೆ ನಿನಗೆ ಮುಖ ನೋಡಿದಾಗೆಲ್ಲ ಹನುಮತ್ ನೆನಪಾಗ್ತದೆ ಅಂತ ಆದ್ರೆ ಇದು ಹರಕೆ ಬಾಕಿ ಇದ್ದದ್ದೆ. ನೀ ತೀರಿಸ್ತಿರೋ ಸಮಸ್ಯೆ ಏನು ಕೇಳು. ರಾತ್ರಿ ಮಲ್ಕೊಂಡಲ್ಲ ಹೆಂಡತಿ ಮುಖ ನೋಡ್ಕೊಂಡ ಮಂಗ 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 ಈಗ ನಮ್ಮವರಂತೂ ದೇವಸ್ಥಾನಕ್ಕೆ ಹೋಗ್ತಾರೆ. ನಿನಗೆ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಹಾಕುವ ಅಭ್ಯಾಸ ಉಂಟಾ? ನಾವು ದೈವ ಮನೆಗೆ ಹೋಗುದು. ನನಗೆ ಅಂತ ಸಮಸ್ಯೆ ಏನೂ ಆಗುದಿಲ್ಲ. ಇವಳು ಸೀತೆ ಹಾಗೆ ಕಳ್ತಾಳೆ ಅಂದ್ರೆ ಗೊತ್ತಾಯ್ತು ನನಗೆ. ವಿನೋದಕ್ಕಾಗಿ ಹೇಳಿತ್ತು ರಾಮ ಸೀತೆ ಒಟ್ಟಿಗೆ ಹನುಮಂತ ಇರ್ಬೇಕು ಅಂತ ನಾನು ಬರಬೇಕಂತ ಹೇಳುದೇನೀಗ. ನೀ ಬೇಡ ಅಂದ್ರು ನಾ ಬರ್ತೇನೆ. ನಂಗೆ ಸಾಧ್ಯ ಇಲ್ಲ ಮರ. ಇಲ್ಲಿ ಬಹಳ ಕಷ್ಟ ಉಂಟು. ಕಷ್ಟ ಇಲ್ಲಿಯೂ ಕಷ್ಟ ನಿನಗೆ. ಇಲ್ಲಿ ನಿನಗೆ ಕಷ್ಟ ಅಂದ್ರೆ ಒತ್ತೊತ್ತಿ ಏನ್ ಹೇಳ್ತೀನಿ ನಿನಗೂ ಕಷ್ಟ ಅಂತ ಯಾಕೆ ಹೇಳುದು? ಅಲ್ಲ ಇಲ್ಲಿ ನೀನಿಗೆ ಎಂತವರು ಬಂದ್ರು ನೀನು ಕಷ್ಟ ಅಂತ ಹೇಳಿದವನಲ್ಲ. ಬಂದವರೇ ಅವರೇ ಕಷ್ಟ ಆಗಿ ಬಿಟ್ಟು ಹೋಗಿದ್ದಾರೆ ಬಿಟ್ರೆ ನೀನಿನ್ನು ಹೋಗ್ಲಿಲ್ಲ. ನಮ್ಮ ಹಳೆ ಬರ ಎಲ್ಲಿವರೆಗೆ ಬಂತು ಅದೆಲ್ಲ ಓದ್ದೆಲ್ಲ ನಮ್ಮ ಲೆಕ್ಕದಾಗೆ ಹೋದ್ರೆ ನೋಡು. ಇಲ್ಲಿಗೆ ಬಂದವರು ಅವ್ರವ್ರಿಗೆ ಇಷ್ಟ ಇಲ್ಲದೆ ಹೋದ್ದೆ ಬಿಟ್ರೆ ನಾನು ಯಾರನ್ನು ಒತ್ತೆ ಮಾಡಿ ಕಳಿಸ್ತೇವ ಅಲ್ಲ. ಮತ್ತೆ ಬರುವವರಿಗೆ ಸ್ವಾಗತವಾಗಿ ನಾವು ಕರ್ಕೊಳ್ತೇವೆ ಬಿಟ್ಟು ಬೇಡ ಅಂತ ಹೇಳುದಿಲ್ಲ. ಹೋಗ್ತೆ ಅಂತ ಹೇಳೋರು ಹಾಗೆ ಆಯ್ತು ಹೋಗ್ಬಂದು. ಅದು ಕೆಲವರು ಹೇಳಿದ್ದಾರೆ ಹಾಗೆ. ಬರುವಾಗ ಬಾಬಾ ಅಂತ ಮಾರುತಿ ಒಂದು ಒತ್ತಾಯ ಮಾಡೋದು ನೋಡಬೇಕು. ಬಂದ ಮೇಲೆ ನಾವು ಹೋಗಂತ ಹೇಳಿದ್ದೆ ಗೊತ್ತಾಗುದಿಲ್ಲ ಅಂತ ಹೇಳ್ತಾರೆ. ಅದ್ ವಿಷಯ ನಿಂಗೆ ಗೊತ್ತಿಲ್ಲ. ಈ ಒತ್ತಾಯ ಮಾಡಿ ಕರ್ಕೊಂಡು ಬರೋದು ನಾವು ಹೌದು, ಒಂದು ಕಷ್ಟಪಟ್ಟು ಅವ್ರನ್ನ ಬೆಳೆಸುವುದು ಹೌದು. ಅವ್ರು ಬೆಳೆದ ಮೇಲೆ ಯಾರೋ ಬರುವುದು ಮರೆ ಅವ್ರು ತಗೊಂಡು ಹೋಗುದು ವಿಷಯ. ಅದೆಲ್ಲ ಉಂಟು ಅಂತ ನಮ್ಕೊಂಡಿದ್ದೀವಿ. ಹಾಗಾಗಿ ಈಗ ಹೋಗುದು ಬೇಡ ಬರುವುದು ಬೇಡ, ಎಲ್ಲರೂ ಒಂದೇ ಮನಸ್ಥಿತಿಯಿಂದ ಒಟ್ಟಾಗಿ ಇರೋಣ. ಬರ್ಲೇಬೇಕು. ಯಾಕೆ ಇಲ್ಲಿ ಕಷ್ಟ ಅಂತ ಹೇಳಿದ ಯಾಕೆ? ಅಭಿಮಾನಿಗಳ ಕಾಟ ಮಾಡಿದಂಗೆ ಹುಡುಕ್ತಿರೋ ಸ್ವಲ್ಪ ಜನ ಅಲ್ಲ. ಮನೆಯಲ್ಲಿ ಇರ್ಲಿಕ್ಕಿಲ್ಲ ಆಯ್ತು ಸಮಸ್ಯೆ. ಆತ್ಮೀಯ ಏನು ಬೇರೆ ಬಿಡ್ಲಿಕ್ಕಿಲ್ಲ ಅಭಿಮಾನಿಗಳೇ. ನನ್ನ ಮಿತ್ರನೋರ್ವ ಇಷ್ಟು ಸಣ್ಣ ಪ್ರಾಯದಲ್ಲಿ ಅದೆಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂತಾದ್ರೆ ನಮಗೆ ಸಂತೋಷ ನೋಡ. ಎಷ್ಟು ಸಂತೋಷ ಆಗ್ತದೆ ಅಂದ್ರೆ ಲೆಕ್ಕ ಏನ್ ತಿಳ್ಕೊಂಡೆ? ಅಭಿಮಾನಿಗಳು ಅವ್ರು ಯಾಕೆ ಹೊರಡ್ತಿದ್ದು? ಅಲ್ಲಿ ನಿನಗೆ ಸನ್ಮಾನ ಮಾಡೋದಕ್ಕೆ, ಗೌರವ ಸಮರ್ಪಣೆ ಮಾಡೋದು. ಸಿಕ್ಕಿದ್ರೆ ಸನ್ಮಾನವೇ ಆ ನಿನ್ನ ಸನ್ಮಾನಕ್ಕೆ ಎಷ್ಟು ದೊಡ್ಡ ಹಾರ ಹಾಕಬಹುದು, ಎಷ್ಟು ದೊಡ್ಡ ವೇದಿಕೆಯೋ. ದೊಡ್ಡ ವೇದಿಕೆ. ಆ ಸನ್ಮಾನ ಹೇಗಿರಬಹುದು? ಎಂತೆಂತ ಸ್ಮರಣಿಕೆ ಕೊಡ್ತಾರೋ, ಎಂತೆಂತ ಸ್ಮರಣಿಕೆ ಜೊತೆಗೆ ಯಾವ ಯಾವ ಹಾರವನ್ನೆಲ್ಲ ಸಮರ್ಪಣೆ ಮಾಡ್ತಾರೋ. ಅವರು ಹಾರ ಹಾಕಿ ಬರಿಕಾಲಲ್ಲಿ ಹೋಗ್ತಾರೋ. ಮತ್ ನಂಗ ಅಭಿಮಾನಿಗಳ ನಂಗೆ ಇನ್ನೂ ಗೊತ್ತಾಗ್ಲಿಲ್ಲ ಮಾರೆ. ಇಷ್ಟು ವರ್ಷ ಆಯ್ತಲ್ಲ ಇನ್ನು ಗೊತ್ತಿಲ್ಲದ ಎಷ್ಟು ಅಭಿಮಾನಿಗಳಿದ್ದಾರೆ ಗೊತ್ತುಂಟ ನಿನಗೆ. ಆದ್ರೆ ಒಂದು ಬೆಳವಣಿಗೆ ಬಹಳ ಕಷ್ಟ ಉಂಟು. ಈಗ ನಾವು ತಿಳ್ಕೊಳ್ಬಹುದು, ಇತ್ತೀಚೆಗೆ ಬಂದವರಿಗೆ ಬಹಳ ಅಭಿಮಾನಿಗಳು ಮಾರೆ. ಹೌದಪ್ಪ. ಏನು ಪುರ್ಸೊತ್ತಿಲ್ಲ. ಅವ್ರು ಹಿಂದೆ ಬಂದು ಬರೋದು ನೋಡ್ಬೇಕು, ಅವ್ರು ಕರ್ಕೊಂಡು ಹೋಗೋರು ಬೇಕಾ, ಅವ್ರು ಚೀಲ ಹಿಡ್ಕೊಳ್ಳೋರು ಬೇಕಾ. ನಾವ್ ಎಂತ ಇದ್ರು ನಮ್ಮ ಚೀಲ ಹಿಡ್ಕೊಳ್ಳಿಕ್ಕೆ ಯಾರು ಅದು ಯಾಕಿಲ್ಲ ಗೊತ್ತುಂಟ. ನೀನ್ ಹಿಡ್ಕೊಳ್ತೆ ಅಂತ ಹೇಳಿದ್ರು ನಿನ್ನ ಚೀಲ ನೀ ಕೊಡು ಜಾತಿಯೋ ಅಲ್ಲ. ಅದು ಬುದ್ಧಿವಂತಿಕೆ. ನಮ್ಮ ವಿಶ್ವಾಸವನ್ನು ನಾ ಕೊಟ್ಟು ಮತ್ತೆ ನಮ್ಗೆ ಇದ್ದದ್ದು ತಾವು ತಗೊಳ್ಳೋದು ತಗೊಳ್ಳೋದು. ಹಾಗಾಗಿ ಆ ರಗಳೆ ಬೇಡ. ಇಲ್ಲಿ ಸಾಲಗಾರ ಕಾಕ ಹೆಚ್ಚಾಗಿದೆ, ನಮ್ಗೆ ಕೊಟ್ಕೊಳ್ಳಿಕ್ಕೆ ಆಗುದಿಲ್ಲ. ನಾವು ಅಲ್ಲಿ ಬರ್ತೇವೆ. ತಡ ಮಾಡುದು ಸರಿಯಲ್ಲ. ಅಲ್ಲಿ ಬಂದು ನಾ ಸಾಲ ಮಾಡುದಿಲ್ಲ. ಮತ್ತೆ ಅದೊಂದು ಮಾಡಬೇಡ. ನೀ ಬರ್ತೇನೆ. ಆಯ್ತು.